ನಮಸ್ತೆ ವೀಕ್ಷಕರೇ, ನೀತಿಧ್ವನಿಯ ಮತ್ತೊಂದು ವಿಶೇಷವಾದಂತಹ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ರಾತ್ರಿ ಮಲಗಿದ್ದಾಗ ಇನ್ನೇನು ಗಾಢ ನಿದ್ದೆಗೆ ಜಾರುತ್ತಿದ್ದೀರಿ. ಆಗ ತಕ್ಷಣ ಎತ್ತರದ ಬೆಟ್ಟದಿಂದ ಕಾಲು ಜಾರಿ ಪಾತಾಳಕ್ಕೆ ಬಿದ್ದಂತೆ ಆಗಿ ಎದೆ ಧಗ್ ಧಗ್ ಎಂದು ಎಚ್ಚರವಾಗುತ್ತಾ ಇದೆಯಾ? ಅಥವಾ ಗಾಢ ಕತ್ತಲೆಯಲ್ಲಿ ಯಾರೋ ಬಂದು ನಿಮ್ಮ ಕೆನ್ನೆಗೆ ಬಾರಿಸಿ ಅಥವಾ ಮೈ ಹಿಡಿದು ಜೋರಾಗಿ ಕುಲುಕಿ ಎಬ್ಬಿಸಿದಂತೆ ಭಾಸವಾಗುತ್ತಾ ಇದೆಯಾ? ಇನ್ನು ಕೆಲವರಿಗೆ ಬಾಯಲ್ಲಿರುವ ಹಲ್ಲುಗಳೆಲ್ಲ ಪಟಪಟನೆ ಉದುರಿ ಕೈಗೆ ಬಂದಂತೆ ಕನಸು ಬಿದ್ದಿರಬಹುದು. ಇದನ್ನ ಕೇವಲ ಕೆಟ್ಟ ಕನಸು ಎಂದು ನಿರ್ಲಕ್ಷ್ಯ ಮಾಡಬೇಡಿ. ಆಧುನಿಕ ವಿಜ್ಞಾನ ಏನೇ ಹೇಳಲಿ, ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಋಷಿ ಮುನಿಗಳು ಅಗ್ನಿ ಪುರಾಣ ಮತ್ತು ಮತ್ಸ್ಯ ಪುರಾಣಗಳಲ್ಲಿ ಇದರ ಬಗ್ಗೆ ಸ್ಪಷ್ಟವಾಗಿ ಬರೆದಿಟ್ಟಿದ್ದಾರೆ. ಇವು ನಿಮ್ಮ ಆತ್ಮ, ನಿಮ್ಮ ಪಿತೃಗಳ ಅಥವಾ ಮುಂಬರುವ ಭವಿಷ್ಯ ನಿಮಗೆ ನೀಡುತ್ತಿರುವ ಎಚ್ಚರಿಕೆಯ ಗಂಟೆಗಳಾಗಿರಬಹುದು. ಹಾಗಾದರೆ ಎತ್ತರದಿಂದ ಬೀಳುವುದು, ಪೆಟ್ಟು ತಿನ್ನುವುದು ಮತ್ತು ಹಲ್ಲು ಉದುರುವುದು ಇವು ಸಾವಿನ ಸಂಕೇತವೇ ಅಥವಾ ರಾಜಯೋಗದ ಸೂಚನೆಯೇ? ಬನ್ನಿ ಇಂದಿನ ಈ ವಿಡಿಯೋದಲ್ಲಿ ಇದರ ಮಹತ್ವವನ್ನ ಸಂಪೂರ್ಣವಾಗಿ ನೋಡೋಣ ಹಾಗೂ ವೇದ ಪುರಾಣಗಳಲ್ಲಿ ಇರುವಂತಹ ಸತ್ಯವನ್ನ ಭೇದಿಸೋಣ. ನೀತಿಧ್ವನಿಯ ವಿಡಿಯೋಗಳು ಹಾಗೂ ಮಾಹಿತಿಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ಇದುವರೆಗೆ ನಮ್ಮ ನೀತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಈ ಮಾಹಿತಿಯನ್ನು ತಿಳಿದುಕೊಳ್ಳಿ. ವೀಕ್ಷಕರೇ, ಮೊದಲಿಗೆ ವಿಜ್ಞಾನ ಏನು ಹೇಳುತ್ತದೆ ಎಂದು ನೋಡೋದಾದರೆ, ವೈದ್ಯಕೀಯ ಲೋಕದಲ್ಲಿ ನಿದ್ದೆಯಲ್ಲಿ ಒಮ್ಮೆಲೆ ಬೆಚ್ಚಿ ಬೀಳುವುದನ್ನು ಹೈಪ್ನಿಕ್ ಜರ್ಕ್ ಎನ್ನುತ್ತಾರೆ. ಅಂದರೆ ಮಿದುಳು ಮತ್ತು ಸ್ನಾಯುಗಳ ನಡುವಿನ ಗೊಂದಲವಿದು. ಆದರೆ ನಮ್ಮ ಸನಾತನ ಧರ್ಮದ ಸ್ವಪ್ನಶಾಸ್ತ್ರ ಮತ್ತು ಚರಕ ಸಂಹಿತೆಯಲ್ಲಿ ಆಯುರ್ವೇದ ಹೇಳುವುದೇ ಬೇರೆ. ನಿದ್ದೆ ಎಂಬುದು ಸಾವು ಮತ್ತು ಬದುಕಿನ ನಡುವಿನ ಸೇತುವೆ. ಅಲ್ಲಿ ಕಾಣುವ ಪ್ರತಿಯೊಂದು ದೃಶ್ಯಕ್ಕೂ ಒಂದು ಅರ್ಥವಿದೆ. ವೀಕ್ಷಕರೇ, ಈಗ ಒಂದೊಂದಾಗಿ ಆ 3 ಭಯಾನಕ ಅನುಭವಗಳ ರಹಸ್ಯವನ್ನ ನೋಡೋಣ. ಮೊದಲನೇದಾಗಿ ನೋಡೋದಾದ್ರೆ, ಅತಿ ಹೆಚ್ಚು ಜನರಿಗೆ ಕಾಡುವ ಸಮಸ್ಯೆ ಎತ್ತರದಿಂದ ಬಿದ್ದಂತೆ ಆಗೋದು. ಅಗ್ನಿ ಪುರಾಣದ ಪ್ರಕಾರ ನಿದ್ದೆಯಲ್ಲಿ ನಾವು ಕೆಳಗೆ ಬಿದ್ದಂತೆ ಆದರೆ ಅದು ಸ್ಥಾನಭ್ರಂಶದ ಸಂಕೇತ ಎಂದು ಹೇಳಲಾಗುತ್ತದೆ. ಅಂದರೆ ನೀವು ಮಾಡುತ್ತಿರುವ ಕೆಲಸದಲ್ಲಿ ಕಂಟಕ ಬರಬಹುದು, ಸಮಾಜದಲ್ಲಿ ನಿಮ್ಮ ಗೌರವಕ್ಕೆ ಧಕ್ಕೆ ಬರಬಹುದು, ಅಥವಾ ನೀವು ನಂಬಿದವರೇ ನಿಮಗೆ ಮೋಸ ಮಾಡಬಹುದು. ವೀಕ್ಷಕರೇ, ಇನ್ನು ಆಯುರ್ವೇದದ ದೃಷ್ಟಿಯಲ್ಲಿ ನೋಡೋದಾದ್ರೆ, ನಿಮ್ಮ ದೇಹದಲ್ಲಿ ವಾತದೋಷ ಅತಿಯಾದಾಗ, ಅಂದರೆ ದೇಹದಲ್ಲಿ ವಾಯು ಪ್ರಕೋಪ ಹೆಚ್ಚಾದಾಗ ಮನಸ್ಸು ಚಂಚಲವಾಗಿ ಪ್ರಾಣವಾಯು ಹೀಗೆ ಜರ್ಕ್ ನೀಡುತ್ತದೆ. ಇದು ನಮ್ಮ ಶರೀರ ನನಗೆ ವಿಶ್ರಾಂತಿ ಸಾಲುತ್ತಿಲ್ಲ ಎಂದು ಕೂಗಿ ಹೇಳುವ ರೀತಿಯಾಗಿದೆ. ವೀಕ್ಷಕರೇ, ಇನ್ನು ಎರಡನೆಯದು ಬಹಳ ಮುಖ್ಯ ಮತ್ತು ಸ್ವಲ್ಪ ಭಯಾನಕ. ಯಾರೋ ಬಂದು ಹೊಡೆದ ಹಾಗೆ, ಕಪಾಳಕ್ಕೆ ಬಾರಿಸಿದ ಹಾಗೆ ಅಥವಾ ಮೈ ಮೇಲೆ ಭಾರವಾದ ವಸ್ತು ಬಿದ್ದ ಹಾಗೆ ಆಗುವಂಥದ್ದು. ವೀಕ್ಷಕರೇ, ಎಚ್ಚರ, ಇದು ಸಾಮಾನ್ಯವಂತೂ ಅಲ್ಲವೇ ಅಲ್ಲ. ವೇದಗಳು ಮತ್ತು ಗರುಡ ಪುರಾಣದ ಪ್ರಕಾರ ಇದಕ್ಕೆ 2 ಬಲವಾದ ಕಾರಣಗಳು ಇರುವಂಥದ್ದು. ನಿಮ್ಮ ಮನೆಯ ಹಿರಿಯರು ತೀರಿ ಹೋದರೆ, ಅತೃಪ್ತರಾಗಿದ್ದರೆ ಅಥವಾ ಅವರಿಗೆ ತಲುಪಬೇಕಾದ ಶ್ರಾದ್ದ ತರ್ಪಣ ಸರಿಯಾಗಿ ತಲುಪದೇ ಇದ್ದರೆ ಅವರು ಸೂಕ್ಷ್ಮ ರೂಪದಲ್ಲಿ ಬಂದು ನಮ್ಮನ್ನ ಎಚ್ಚರಿಸುತ್ತಾರೆ. ನಮ್ಮನ್ನ ಮರೆಯಬೇಡಿ, ನಮಗೆ ಮುಕ್ತಿ ಕೊಡಿ ಎಂಬ ಕೂಗು ಅದು ಆಗಿರುತ್ತದೆ. ಇನ್ನೊಂದು ನಕಾರಾತ್ಮಕ ಶಕ್ತಿ. ನೀವು ಮಲಗುವ ಕೋಣೆಯಲ್ಲಿ ವಾಸ್ತುದೋಷವಿದ್ದರೆ ಅಥವಾ ಆ ಜಾಗದಲ್ಲಿ ನಕಾರಾತ್ಮಕ ಶಕ್ತಿಯ ಪ್ರಭಾವವಿದ್ದರೆ ಅದು ನಿಮ್ಮನ್ನ ಗಾಢ ನಿದ್ದೆಗೆ ಹೋಗಲು ಬಿಡುವುದಿಲ್ಲ. ಜಾಗದಲ್ಲಿ ನಕಾರಾತ್ಮಕ ಶಕ್ತಿಯ ಪ್ರಭಾವವಿದ್ದರೆ ಅದು ನಿಮ್ಮನ್ನ ಪದೇ ಪದೇ ಎಚ್ಚರಿಸುವಂಥದ್ದು, ನಿಮಗೆ ತೊಂದರೆ ನೀಡುವಂಥದ್ದು ಅಥವಾ ನಿಮ್ಮನ್ನ ಎಬ್ಬಿಸುವಂಥದ್ದು ಮಾಡುತ್ತಾ ಇರುತ್ತದೆ. ವೀಕ್ಷಕರೇ, ಇನ್ನು ಮೂರನೇದಾಗಿ ನೋಡೋದಾದ್ರೆ, ಹಲ್ಲು ಬಿದ್ದು ಹೋಗುವ ಕನಸು. ಇದನ್ನ ಕಂಡರೆ ಹಳ್ಳಿಯ ಕಡೆ ಸಾವಿನ ಸುದ್ದಿ ಕೇಳಬೇಕಾಗುತ್ತೆ ಅಂತಾರೆ. ಇದು ನಿಜವಾ? ಸ್ವಲ್ಪ ಮಟ್ಟಿಗೆ ಹೌದು, ಆದರೆ ಪೂರ್ತಿಯಲ್ಲ. ಮತ್ಸ್ಯ ಪುರಾಣದಲ್ಲಿ ಇದನ್ನ ಸ್ಪಷ್ಟವಾಗಿ ವಿಭಾಗಿಸಲಾಗಿದೆ. ವೀಕ್ಷಕರೇ, ಮೇಲಿನ ಹಲ್ಲು ಬಿದ್ದರೆ ಇದು ನಿಮ್ಮ ತಂದೆ ತಾಯಿ ಅಥವಾ ಮನೆಯ ಹಿರಿಯರಿಗೆ ಎದುರಾಗುವ ಸಂಕಷ್ಟ ಅಥವಾ ಅನಾರೋಗ್ಯದ ಸೂಚನೆ ಆಗಬಹುದು. ಇನ್ನು ಕೆಳಗಿನ ಹಲ್ಲು ಬಿದ್ದರೆ ಇದು ನಿಮ್ಮ ಒಡ ಹುಟ್ಟಿದವರಿಗೆ, ಸಹೋದರ ಸಹೋದರಿ ಅಥವಾ ಮಕ್ಕಳ ಆರೋಗ್ಯದ ಮೇಲೆ ಏರುಪೇರಾಗುವ ಸಾಧ್ಯತೆ ಇರುತ್ತದೆ. ವೀಕ್ಷಕರೇ, ಆದರೆ ಭಯಪಡಬೇಡಿ. ಆಧ್ಯಾತ್ಮಿಕವಾಗಿ ಇದಕ್ಕೆ ಒಂದು ಅದ್ಭುತವಾದ ಅರ್ಥವಿದೆ. ಹಲ್ಲು ನಮ್ಮ ಅಹಂಕಾರದ ಸಂಕೇತ. ಕನಸಿನಲ್ಲಿ ಹಲ್ಲು ಬಿದ್ದರೆ ನಿಮ್ಮ ಹಳೆಯ ಕರ್ಮಗಳು ಕಳೆದು ನಿಮ್ಮ ಅಹಂಕಾರ ನಾಶವಾಗಿ ನೀವು ಹೊಸ ಮನುಷ್ಯನಾಗಿ ಬದಲಾಗುತ್ತಿದ್ದೀರಿ ಎಂದು ಅರ್ಥ. ಆದರೆ ಒಂದು ಕಷ್ಟದ ಸಮಯ ಮುಗಿದು ಒಳ್ಳೆಯ ಸಮಯ ಬರುತ್ತದೆ ಎಂಬ ಅರ್ಥದಲ್ಲಿ ಇದನ್ನ ವಿವರವಾಗಿ ಪುರಾಣಗಳಲ್ಲಿ ಹೇಳಲಾಗಿದೆ.
ವೀಕ್ಷಕರೇ, ಹಾಗಾದರೆ ಇಂತಹ ಅನುಭವಗಳು ಪದೇ ಪದೇ ಆಗುತ್ತಿದ್ದರೆ ಏನು ಮಾಡಬೇಕು? ನಮ್ಮ ಋಷಿ ಮುನಿಗಳು ಕೊಟ್ಟಿರುವಂತಹ ಸರಳ ಪರಿಹಾರಗಳು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳುತ್ತೇನೆ, ನೋಡಿ. ವೀಕ್ಷಕರೇ, ಮೊದಲನೇದಾಗಿ ರಹಸ್ಯವನ್ನ ಕಾಪಾಡಿ. ಮತ್ಸ್ಯ ಪುರಾಣದ ಕಟ್ಟುನಿಟ್ಟಿನ ನಿಯಮವಿದು. ನಿಮಗೆ ಕೆಟ್ಟ ಕನಸು ಬಿದ್ದರೆ ಅಥವಾ ಈ ರೀತಿ ಭಯಾನಕ ಅನುಭವವಾದರೆ ಅದನ್ನ ಬೆಳಿಗ್ಗೆ ಎದ್ದ ತಕ್ಷಣ ಮನುಷ್ಯರಿಗೆ ಹೇಳಬಾರದು. ಬದಲಾಗಿ ತುಳಸಿ ಗಿಡದ ಹತ್ತಿರ ಅಥವಾ ಸೂರ್ಯ ದೇವನಿಗೆ ಹೇಳಿಕೊಂಡು ನನ್ನ ದೋಷ ಪರಿಹರಿಸು ಎಂದು ಬೇಡಿಕೊಳ್ಳಬೇಕು. ಮನುಷ್ಯರಿಗೆ ಹೇಳಿದರೆ ಆ ದೋಷ ನಿಜವಾಗುವ ಸಾಧ್ಯತೆ ಇರುತ್ತದೆ. ಇನ್ನು ದಿಂಬಿನ ಕೆಳಗೆ ರಕ್ಷಣೆ. ಯಾರೋ ಹೊಡೆದಂತೆ ಆಗುತ್ತಿದ್ದರೆ ಮಲಗುವಾಗ ದಿಂಬಿನ ಕೆಳಗೆ ಒಂದು ಚಿಕ್ಕ ಕಬ್ಬಿಣದ ತುಂಡು ಅಥವಾ ಹನುಮಾನ್ ಚಾಲಿಸ್ ಪುಸ್ತಕವನ್ನ ಇಟ್ಟುಕೊಳ್ಳಿ. ವೀಕ್ಷಕರೇ, ಇನ್ನು ನಕಾರಾತ್ಮಕ ಶಕ್ತಿಯ ನಿವಾರಣೆ. ಮಲಗುವ ಕೋಣೆಯ ಮೂಲೆಯಲ್ಲಿ ಒಂದು ಬೌಲ್ನಲ್ಲಿ ಅಥವಾ ಒಂದು ಚಿಕ್ಕ ಪಾತ್ರೆಯಲ್ಲಿ ಕಲ್ಲುಪ್ಪನ್ನ ಹಾಕಿ ಇಡಿ. ಇದು ನಿಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿಯನ್ನ ಹೀರಿಕೊಳ್ಳುತ್ತದೆ. ಇನ್ನು ಮೂರನೆಯದಾಗಿ ನೋಡೋದಾದ್ರೆ ಆಯುರ್ವೇದದ ಚಿಕಿತ್ಸೆ. ವಾರಕ್ಕೆರಡು ಬಾರಿಯಾದರೂ ತಲೆಗೆ ಮತ್ತು ಪಾದಕ್ಕೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿ. ಇದರಿಂದ ವಾತ ಶಾಂತವಾಗಿ ಸುಖ ನಿದ್ದೆ ಬರುತ್ತದೆ. ವೀಕ್ಷಕರೇ, ನಿದ್ದೆ ಎನ್ನುವುದು ಕೇವಲ ವಿಶ್ರಾಂತಿಯಲ್ಲ, ಅದು ಪ್ರಕೃತಿ ನಮ್ಮೊಂದಿಗೆ ನಡೆಸುವ ಸಂಭಾಷಣೆ. ನಿಮಗೂ ಈ ಮೂರರಲ್ಲಿ ಯಾವುದಾದರೂ ಅನುಭವ ಆಗಿದೆಯಾ ಅಥವಾ ಬೇರೆ ಯಾವುದಾದರೂ ವಿಚಿತ್ರ ಕನಸು ಬಿದ್ದಿದೆಯಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅದಕ್ಕೆ ಶಾಸ್ತ್ರದಲ್ಲಿ ಏನಿದೆ ಎಂದು ನಾನು ನಿಮಗೆ ತಿಳಿಸುತ್ತೇನೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಹಾಗೆ ನೀವು ಇದುವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಜೈ ಶ್ರೀರಾಮ್.